ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ ಅಂತ ನಿಮ್ಗೆಲ್ಲರೂ ತೋರಿಸ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಿರೋ ಆಯಿಲ್ ಬಂದುಬಿಟ್ಟು ಆದಿವಾಸಿ ಅಕ್ಕಿ ಪಿಕ್ಕಿ ಅವ್ರ ಹೇರ್ ಆಯಿಲು. ಸೊ ಈ ಆಯುರ್ವೇದಿಕ್ ಹೇರ್ ಆಯಿಲ್ ನಾನು ಯೂಸ್ ಮಾಡ್ತಾ ಇದ್ದಾಗಲಿಂದ ನಂಗೆ ಒಂದು ಸ್ವಲ್ಪ ಹೇರ್ ಫಾಲ್ ಕಂಟ್ರೋಲ್ ಆಯಿತು. ನನಗೆ ಮಗು ಆದಮೇಲೆ ಒಂದು ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗ್ತಿತ್ತು. ಸೊ ಆವಾಗ ನನಗಿದು ಈ ಹೇರ್ ಆಯಿಲ್ ಬಗ್ಗೆ ಗೊತ್ತಾಯಿತು. ಸೊ ಇದನ್ನು ನಾನು ಹುಣಸೂರಿಂದ ತರಿಸ್ಕೊಂಡೆ. ಮೈಸೂರು ಹತ್ರ ಇದೆ ಹುಣಸೂರು ಅಂತ, ಅಲ್ಲಿಂದ ತರಿಸ್ಕೊಂಡೆ. ಸೊ ತರಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ. ಆಲ್ರೆಡಿ ಇದು ಯೂಸ್ ಮಾಡಿ ನಾನು 3 to 4 ಮಂತ್ಸ್ ಆಗಿದೆ. ಒಂದು ಬಾಟ್ಲು ಕೂಡ ಖಾಲಿ ಆಗಿದೆ ಆಲ್ರೆಡಿ ಇದ್ರದ್ದು. ಇವಾಗ ನಾನು 2ನೇ ಬಾಟ್ಲು ಸ್ಟಾರ್ಟ್ ಮಾಡಿದ್ದೀನಿ ಯೂಸ್ ಮಾಡೋಕ್ಕೆ. ಈ ಎಣ್ಣೆನ ಹಚ್ಕೊಂಡು ವೀಕ್ಲಿ 3 ಟೈಮ್ಸ್ ಸ್ನಾನ ಮಾಡಬೇಕು. ಒಂದು 2 ಅವರ್ಸ್ ಸ್ನಾನಕ್ಕಿಂತ ಮುಂಚೆ ಹಚ್ಕೊಂಡು ಕೂಡ ಸ್ನಾನ ಮಾಡ್ಬೋದು, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಆಯಿಲ್ನ ಡೈರೆಕ್ಟಾಗಿ ಒಂದು 6 ಮಂತ್ಸ್ ಹಾಕಿದ್ಮೇಲೆ ಅದಾದಮೇಲೆ ಕೋಕೋನಟ್ ಆಯಿಲ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಕೂಡ ಹಾಕೋಬೋದು ಡೈಲಿ. ನಾನು ಈ 2 ಬಾಟ್ಲನ್ನ ಆನ್ಲೈನಲ್ಲಿ ತರಿಸ್ಬಿಟ್ಟಿದ್ದೆ. ನನಗೆ ಅವಾಗ ಗೊತ್ತಿರಲಿಲ್ಲ ಇದು ಆದಿವಾಸಿ ಹೇರ್ ಆಯಿಲ್ ಹೇಗೆ ಏನು ಅಂತ. ಸೊ ಆವಾಗ ನಾನು ಫಸ್ಟ್ ತರಿಸಿದಾಗ ಆನ್ಲೈನಲ್ಲಿ ತುಂಬಾ ಫೇಕ್, ಇದು ಸ್ವಲ್ಪನೂ ಚೆನ್ನಾಗಿಲ್ಲ. ಒರಿಜಿನಲ್ ಆದಿವಾಸಿ ಹೇರ್ ಆಯಿಲ್ ಬೇಕು ಅಂದರೆ ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ.